ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಎಂ ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಇಟಗಿ ಹೋಬಳಿಯಲ್ಲಿ ಬರ ವೀಕ್ಷಣೆಗೆ ಸಚಿವ ಜಮೀರ್ ಅಹಮದ್ ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ತಾಲೂಕಿನ ರೈತರೆಲ್ಲರೂ ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. 80% ಪ್ರದೇಶದಲ್ಲಿ ಬಿತ್ತನೆಯಾಗಿಲ್ಲ. ಅಧಿಕಾರಿಗಳ ಬಳಿ ಸಂಕಷ್ಟವನ್ನು ಹೇಳಿಕೊಂಡರೆ ವಿಮೆಯನ್ನು ಮಾಡಿಸಿ ಪರಿಹಾರವನ್ನು ಪಡೆದುಕೊಳ್ಳಿ ಎನ್ನುತ್ತಾರೆ. ಬಿತ್ತನೆಯನ್ನು ಮಾಡಿಲ್ಲ, ಬೆಳೆ ವಿಮೆ ಹೇಗೆ ಕಟ್ಟುವುದು ಎನ್ನುವ ಪ್ರಶ್ನೆಯನ್ನು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮುಂದೆ ಇಟ್ಟರು. ತಾಲೂಕಿನಲ್ಲಿ ಮುಂಗಾರು ವಿಫಲವಾಗಿದೆ. ಕೃಷಿ ಸಾಲ ಮಾಡಿರುವ ರೈತರಿಗೆ ಬ್ಯಾಂಕ್ನವರು ನೋಟಿಸ್ ನೀಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡುವ ಮೂಲಕ ರೈತರಿಗೆ ನೆರವಾಗಬೇಕು. ಬ್ಯಾಂಕ್ನವರು ಮರುಪಾವತಿಗೆ ನೋಟಿಸ್ ನೀಡುವುದನ್ನು ತಡೆಯಬೇಕು ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಕೃಷ್ಣನಾಯ್ಕ್, ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೆರೆ, ಜಿಲ್ಲಾ ಪಂಚಾಯತಿ ಸಿಇಒ ನೊಂಗ್ಟಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಶಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ, ಡಿವೈಎಸ್ಪಿ ಸಂತೋಷ್ ಚವ್ಹಾಣ್, ಸಿಪಿಐ ಮಲ್ಲಪ್ಪ ಹೂಗಾರ್, ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್, ತಹಸೀಲ್ದಾರ್ ಕೆಎಂ ಗುರುಬಸವರಾಜ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಪರಮೇಶ್ವರ್, ಸಹಾಯಕ ಕೃಷಿ ನಿರ್ದೇಶಕ ಕೆಟಿ ಮಂಜುನಾಥ್, ತೋಟಗಾರಿಕೆ ಸಹಾಯಕ ನಿರ್ದೇಶಕ ನಾಗರಾಜ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರು ಒಂದು ಎಕರೆಗೆ ಕನಿಷ್ಠ 25,000-30,000 ಸಾವಿರ ಖರ್ಚು ಮಾಡ್ತಾರೆ. ಅದು ಇನ್ಶೂರೆನ್ಸ್ ಮಾಡಿದ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು 22,000 ಬರ್ಬೋದು. ಇನ್ಶೂರೆನ್ಸಲ್ಲಿ ಭಾಳ ಜನ ಇನ್ಶೂರೆನ್ಸ್ ಮಾಡಿರಲಿಲ್ಲ. ಈಗ DC ಮೇಡಮ್ ಹೇಳ್ತಾಯಿದ್ರು, ಇಲ್ಲ ಸರ್ ನಾವು ಒಂದು 15 ದಿನದಿಂದ ಅವೇರ್ನೆಸ್ ಏನಕ್ಕೆ ಮಳೆ ಇಲ್ಲದ ಕಣ್ಣಿಗೆ ಪಾಪ ರೈತರಿಗೆ ಅನ್ಯಾಯ ಆಗ್ಬಿಡ್ತಾರೆ ಅಂತ ಹೇಳಿ ನಾವೇ ಎಲ್ಲ ಅಧಿಕಾರಿಗಳು ಅವೇರ್ನೆಸ್ ತಂದು ಅವ್ರಿಗೆ 1,40,000 ಎಕರೆಗೆ ಇನ್ಶೂರೆನ್ಸನ್ನು ಮಾಡಿದ್ರು. ಅವರು ಮಾಹಿತಿ ಕೊಟ್ಟರು. ಮುಂಚೆ ಇದ್ದಿದ್ದು 26,000 ಎಕರೆಗೆ ಇನ್ಶೂರೆನ್ಸ್ ಇದ್ದಿದ್ದು. ಈಗ 1,40,000 ಎಕರೆಗೆ ಇನ್ಶೂರೆನ್ಸ್ ಮಾಡಿದ್ದಾರೆ. ಭಾಳ ಜನ ಇನ್ಶೂರೆನ್ಸ್ ಮಾಡ್ಕೊಂಡೆ ಪಾಪ ರೈತರಿಗೆ ಗೊತ್ತಾಗಲ್ಲ. ಸಣ್ಣ ಪುಟ್ಟ ರೈತರಿಗೆ ಅದು ಗೊತ್ತಾಗಲ್ಲ ಹೆಂಗೆ ಇನ್ಶೂರೆನ್ಸ್ ಮಾಡೋದಂತ. ಅಂಥವ್ರನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರಿಗೂ ಪರಿಹಾರ ಕೊಡಿಸೋ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್, ಒಂದು ಈಗ ರೈತರೇ